ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಇದೀಗ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಡಿ ವಿ ಸದಾನಂದ ಗೌಡರಿಗೆ ಅಧಿಕಾರಕ್ಕೆ ಬರೋ ಮುಂಚೆ ಗ್ಯಾಸ್ಗೆ ಬಹಳಷ್ಟು ಬೇಡಿಕೆಗಳು ಇರ್ತಿತ್ತು. ಎಷ್ಟು ಜನ ಗೊತ್ತಿದೆಯೋ ಇಲ್ವೋ, ಎಲ್ಲ ತುಂಬ ಯುವಕರಿದ್ದೀರ. ಆಗ ಗ್ಯಾಸ್ ಬೇಕು ಅಂದರೆ ವರ್ಷಗಟ್ಟಲೆ ಕಾಯಬೇಕಿತ್ತು. ಯಾರ್ಯಾರು ಹಿರಿಯರಿಗಿದ್ದವ್ರು ಗೊತ್ತಿದೆ. ಗ್ಯಾಸ್ ಕನೆಕ್ಷನ್ ಬೇಕು ಅಂದರೆ ಕಾಯ್ತಾ ಇದ್ರೋ ಇಲ್ವೋ? ವಾಜಪೇಯಿ ಅವರು ಅಧಿಕಾರಕ್ಕೆ ಬಂದಾದ್ಮೇಲೆ ನೀವು ಗ್ಯಾಸಿಗೆ ಏನು ಹೋಗಿ ಕೇಳಿದ ತಕ್ಷಣ ಸಿಕ್ತಿತ್ತೋ ಇಲ್ವೋ ಕನೆಕ್ಷನು? ಟೆಲಿಫೋನ್ಗೂ ಅಷ್ಟೇ. ಟೆಲಿಫೋನು ನೀವು ಬುಕ್ ಮಾಡಿ ಎಷ್ಟು ವರ್ಷ ಆದಮೇಲೆ ಟೆಲಿಫೋನ್ ಕನೆಕ್ಷನ್ ಸಿಕ್ತಿತ್ತು. ವಾಜಪೇಯಿ ಅವರು ಅಧಿಕಾರಕ್ಕೆ ಬಂದ ನಂತರ ಕೇಳಿದ ತಕ್ಷಣ ಟೆಲಿಫೋನ್ ಕನೆಕ್ಷನ್, ಕೇಳಿದ ತಕ್ಷಣ ಗ್ಯಾಸ್ ಕನೆಕ್ಷನ್, ಈ ರೀತಿ ಜನರಿಗೆಲ್ಲ ಅನುಕೂಲತೆಯನ್ನು ಮಾಡಿಕೊಡುವಂಥದ್ದು ಮಾಡಿದರು. ಸರ್ವ ಶಿಕ್ಷಣ ಅಭಿಯಾನವನ್ನು ತಂದರು. ನಜೀಬ್ ಯೋಜನೆಯ ಕಲ್ಪನೆಯನ್ನು ಕೊಟ್ಟವರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಕೊಟ್ಟವರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಅವರು ಇಡೀ ದೇಶದಲ್ಲಿ ರಸ್ತೆಗಳನ್ನು ಅಭಿವೃದ್ಧಿಯನ್ನು ಮಾಡುವಂಥ ಒಂದು ಕಲ್ಪನೆಯನ್ನು ಕೊಟ್ಟರು. ಅವರ ಒಂದು ಗೌರವಾರ್ಥವಾಗಿ ಒಂದು ಒಳ್ಳೆ ಆಡಳಿತವನ್ನು ದೇಶದಲ್ಲಿ ಕೊಟ್ಟ ಕಾರಣ ಆಧುನಿಕ ಭಾರತವನ್ನು ನಿರ್ಮಾಣ ಮಾಡುವಂಥ ಕರ್ತವ್ಯ ಯಾರು ಅಂದರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು. ಅವರ ಒಂದು ಗೌರವಾರ್ಥವಾಗಿ ಅವರ ಒಂದು ಜನ್ಮದಿನವನ್ನು, ಅವರ ಜಯಂತಿಯನ್ನು ಸುಶಾಸನ ದಿನವಾಗಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು 2014ರಲ್ಲಿ ಡಿಸೆಂಬರ್ 25ನೇ ತಾರೀಕು ಸುಶಾಸನ ದಿನ, ಉತ್ತಮ ಆಡಳಿತ ದಿನ ಅಂತ ಘೋಷಣೆಯನ್ನು ಮಾಡಿ ಅಟಲ್ ಬಿಹಾರಿ ವಾಜಪೇಯಿಯವರಿಗೆ ಆ ಗೌರವವನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ನರೇಂದ್ರ ಮೋದಿ ಅವ್ರಿಗೂ ಸಹ ನಾವು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸೋಣ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಲೋಕಸಭಾ ಸದಸ್ಯರು, ಉತ್ತರ ಲೋಕಸಭಾ ಸದಸ್ಯರಾಗಿರುವಂಥ ಸದಾನಂದಗೌಡರು ವೇದಿಕೆಗೆ ಬಂದು, ಯಾಕೆಂದರೆ ಅವ್ರು ವೇದಿಕೆಗೆ ಬರೋ ಮುಂಚೆ ಈ ಸಣ್ಣ ಪ್ರೆಸೆಂಟೇಷನನ್ನು ನಿಮಗೆ ಕೊಡೋಣ, ಇಲ್ಲಿ ಚೇರ್ನಲ್ಲಿ ಕೂತಿರೋ ಅರ್ಚನೆ ಆಗುತ್ತೆ ಅನ್ನೋದಕ್ಕೋಸ್ಕರ ಸಾಹೇಬರು ಕೆಳಗಡೆ ಕೂತಿದ್ರು. ಈಗ ಅವ್ರನ್ನ ವೇದಿಕೆ ಮೇಲೆ ಬರಮಾಡಿಕೊಂಡು ಅವ್ರು ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊತೀನಿ. ಅವ್ರನ್ನ ವೇದಿಕೆ ಮೇಲೆ ನಮ್ಮ ಸನ್ಮಾನ್ಯ ಲೋಕಸಭಾ ಸದಸ್ಯರನ್ನ ಬರಮಾಡ್ಕೊಳ್ತಾ ಇದ್ದೀವಿ. ಶ್ರೀಮತಿ ಕಾವೇರಿ ಕೇದಾರನಾಥ್ ಅವರು ಅವ್ರನ್ನ ಕರ್ಕೊಂಡ್ಬರ್ಬೇಕು. ಗಂಗಾಧರದಲ್ಲಿ ಎಲ್ಲ ಕಡೆಯೂ ಆಚರಣೆ ಮಾಡುವಂಥದ್ದಾಗ್ತಿದೆ. ಇದೇ ದಾರಿಯಲ್ಲಿ ನಮ್ಮ ಅಟಲ್ ಜಿ ಪಾರ್ಕ್, ಈ ಒಂದು ಪುಣ್ಯ ಸ್ಥಳದಲ್ಲಿ, ಈ ಉದ್ಯಾನವನದಲ್ಲಿ ಪ್ರತಿ ವರ್ಷವೂ ನಾವು ಅವರ ಒಂದು ಜನ್ಮ ಜಯಂತಿಯನ್ನು ಬಹಳಷ್ಟು ಉತ್ಸಾಹ, ಆಸಕ್ತಿಯಿಂದ ತಮ್ಮೆಲ್ಲರ ಸಹಕಾರದೊಂದಿಗೆ ನಾವು ಆಚರಣೆ ಮಾಡ್ತಾ ಬಂದಿದ್ದೀವಿ. ಅದೇ ದಾರಿಯಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಲೋಕಸಭಾ ಸದಸ್ಯರು, ಬೆಂಗಳೂರು ಉತ್ತರದ ಲೋಕಸಭಾ ಸದಸ್ಯರಾಗಿರುವಂಥ ಸನ್ಮಾನ್ಯ ಸದಾನಂದಗೌಡರು ಇವತ್ತಿನ ನಮ್ಮನ್ನು ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಜೊತೆಯಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಈ ಕಾರ್ಯಕ್ರಮದ ಈ ವೇದಿಕೆ ಬರೋ ಮುಂಚೆ ಅಟಲ್ ಬಿಹಾರಿ ವಾಜಪೇಯಿಯವರ, ಅಟಲ್ಜಿಯವರ ಪ್ರತಿಮೆಯನ್ನು ನಮ್ಮೆಲ್ಲರ ನೆಚ್ಚಿನ ಲೋಕಸಭಾ ಸದಸ್ಯರು, ಮಾಜಿ ಮುಖ್ಯಮಂತ್ರಿಗಳು ಸಕಾಲನ್ನು ನಮ್ಮ ಇಡೀ ಕರ್ನಾಟಕಕ್ಕೆ ಪ್ರಥಮ ಬಾರಿಗೆ ಜನ ಆಧಾರಿತವಾಗಿ ಈ ಒಂದು ನೀತಿ ಮತ್ತು ಸೇವೆಯನ್ನು ಇಡೀ ನಾಡಿಗೆ ಕೊಟ್ಟಂಥವರು ಪ್ರಥಮ ಬಾರಿಗೆ ಇಡೀ ಭಾರತದಲ್ಲಿ ಅಂದರೆ ಅದು ನಮ್ಮ ನೆಚ್ಚಿನ ನಾಯಕರಾದಂಥ ಸದಾನಂದಗೌಡರು. ಅವರು ಇವತ್ತು ಅಟಲ್ಜಿಯವರ ಪ್ರತಿಮೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಉದ್ಯಾನವನವು ಅವರ ಹೆಸರಿನಲ್ಲಿ ನಾಮಕರಣ ಆಗಿದೆ. ಕಳೆದ ಬಾರಿ ಫೈಬರ್ದು ಅಟಲ್ ಬಿಹಾರಿ ವಾಜಪೇಯಿಯವರ ಪ್ರತಿಮೆಯನ್ನು ಮಾಡಿದ್ದು, ಈ ಬಾರಿ ಕಂಚಿನ ಅವರ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡುವಂಥದ್ದಾಗಿದೆ. ಹಾಗಾಗಿ ಅವರ ಒಂದು ಉದ್ಘಾಟನೆ ನಮಗೆಲ್ಲರಿಗೂ ಒಂದು ಇವತ್ತು ಅವ್ರು ಬಂದು ಉದ್ಘಾಟನೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಬೆಂಗಳೂರು ಉತ್ತರದ ಜಿಲ್ಲಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ ನಾರಾಯಣಗೌಡರು ಇದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸಿ, ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಮಂಜು ಅವರಿದ್ದಾರೆ, ಅವರ ಉಪಸ್ಥಿತಿ, ನಮ್ಮ ಪ್ರಭಾರಿಗಳಾದಂಥ ಗಂಗನಮಯ್ಯನವರಿದ್ದಾರೆ,
ಅವರ ಉಪಸ್ಥಿತಿ, ನಮ್ಮ ನಿಕಟಪೂರ್ವ ನಗರಸಭಾ ಸದಸ್ಯರಾಗಿರುವಂಥ ಸನ್ಮಾನ್ಯ ಜೈಪಾಲ್ ಅವರಿದ್ದಾರೆ, ನಿಕಟಪೂರ್ವ ನಗರಸಭಾ ಸದಸ್ಯರಾಗಿರುವಂಥ ಸನ್ಮಾನ್ಯ ಮುನ್ಸಾಮ್ಗೌಡರಿದ್ದಾರೆ, ನಮ್ಮ ವಾರ್ಡಿನ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ವರರಾಜು ಅವರಿದ್ದಾರೆ, ಹಾಗೆ ನಮ್ಮ ಮಲ್ಲೇಶ್ವರಂ ವಾರ್ಡಿನ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ವಿಜಯ್ ಕುಮಾರ್ ಅವರಿದ್ದಾರೆ, ಮತ್ತು ನಮ್ಮ ಮಂಡಲದ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಕಾವೇರಿ ಕೇದಾರ್ನಾಥ್ ಅವರಿದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸಿ ಎಲ್ಲ ಗಣ್ಯಮಾನ್ಯರ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಜಯರಾಮ್ ಅವರಿದ್ದಾರೆ, ಅವರ ಉಪಸ್ಥಿತಿಯನ್ನು ಗೌರವಿಸಿ ಇನ್ನೆಲ್ಲರ, ಹಾಗೆ ಸತೀಶಣ್ಣ ಅವರು ಇದ್ದಾರೆ, ಅವರ ಉಪಸ್ಥಿತಿಯನ್ನು ಗೌರವಿಸಿ ಇನ್ನೆಲ್ಲರೂ ನಮ್ಮ ಗಣ್ಯಮಾನ್ಯರು ಎಲ್ಲರೂ ಇಲ್ಲೇ ಇದ್ದಾರೆ, ಅವರೆಲ್ಲರ ಉಪಸ್ಥಿತಿಯನ್ನು ಗೌರವಿಸಿ ಆತ್ಮೀಯರೇ, ಬಹಳ ಮುಖ್ಯವಾಗಿ ನಮ್ಮ ಮಲ್ಲೇಶ್ವರಂ ಕ್ಷೇತ್ರ, ಯಾಕೆಂದರೆ ಇವತ್ತು ಸುಶಾಸನದ ದಿನ, ಏನೊಂದು ಜನಪರವಾಗಿ ಉತ್ತಮ ಕಾರ್ಯಗಳನ್ನು ಏನು ಮಾಡಿದ್ದೀವಿ ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂಥ ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಮುಂಚೆನೂ ನಿಮಗೆಲ್ಲ ಕೆಲವು ಈ ವಿಚಾರಗಳು ಏನೆಲ್ಲ ಅಭಿವೃದ್ಧಿಯನ್ನು ಮಾಡಿದ್ದೀವಿ, ಮಕ್ಕಳ